IPO 70% ಡಿಸ್ಕೌಂಟ್. ಇನ್ನು ಗೋಲ್ಡ್ ಮತ್ತು ಸಿಲ್ವರ್ ರ್ಯಾಲಿ ಯಾವ ತರ ನಡೀತಾ ಇದೆ. ಇನ್ನು ಏಷ್ಯಾ ಕಪ್ ಇಸ್ಕೊಳ್ಳೋದಕ್ಕೆ ಯಾಕೆ ನಿರಾಕರಿಸಿದ್ವಿ. ಟ್ರಂಪ್ ಟ್ಯಾರಿಫ್ಸ್ ಎಲ್ಲ ಅಪ್ಡೇಷನ್ಸ್ ಏನಿದೆ, ಮತ್ತೆ ಅಂಡಮಾನ್ ಮತ್ತು ನಿಕೋಬಾರ್ ಅಲ್ಲಿ ನ್ಯಾಚುರಲ್ ಗ್ಯಾಸ್ ಮತ್ತು ಕ್ರೂಡ್ ಆಯಿಲ್ ಬಗ್ಗೆ ಏನಾಗಿದೆ, ಇನ್ನು ನಿಫ್ಟಿ ಮೂವ್ಮೆಂಟ್ಸ್ ಜೊತೆ FIS ಏನ್ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಸರಳವಾಗಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋದಲ್ಲಿ. ಕಂಪ್ಲೀಟ್ ಆಗಿ ನೋಡಿ ಈ ವಿಡಿಯೋ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು IPOಗಳ ಬಗ್ಗೆ ಮಾತಾಡೋಣ. IPOಗಳು ಸುರುಮಳೆನೇ ಆಗ್ತಾ ಇದ್ದಾರೆ. ಅದರಲ್ಲೂ $1 ಬಿಲಿಯನ್ IPOs ಅನ್ನು ಕಮಿಂಗ್ ಡೇಸ್ ಅಲ್ಲಿ ಬರ್ತಾ ಇದ್ದಾರೆ. ಇನ್ನು ಸ್ಪೆಷಲ್ ಆಗಿ ನಾವು ಟಾಟಾ ಕ್ಯಾಪಿಟಲ್ ಬಗ್ಗೆ ಮಾತಾಡ್ಕೋಬೇಕು. ಟಾಟಾ ಕ್ಯಾಪಿಟಲ್ ಬಂದ್ಬಿಟ್ಟು $15 ಬಿಲಿಯನ್ IPO ಆಗಿದೆ. ಅಂದ್ರೆ ಲಾರ್ಜೆಸ್ಟ್ IPO ಅಂತ ಹೇಳ್ಬೋದು. ಅದರಲ್ಲಿ 15,000 crores ನ IPO ಗೆ ಬಿಡ್ತಾ ಇದ್ದಾರೆ. ಸೊ ಇದೇನಾಗ್ತದೆ, ಸೊ ಇದ್ರ ಕೋಟಿ ಬಂದ್ಬಿಟ್ಟು 310 to 326. ಲಾಸ್ಟ್ ಜೂನ್ ಅಲ್ಲಿ ಇದು ಅನ್ಲಿಸ್ಟೆಡ್ ಶೇರ್ ಮಾರ್ಕೆಟ್ ಅಲ್ಲಿ 1100 ಎಷ್ಟು 1100 ಅಂದ್ರೆ ಈಗ ಲಿಸ್ಟ್ ಆಗ್ತಾ ಇರೋದು 310 to 325 ಅಂದ್ರೆ 70% ಡಿಸ್ಕೌಂಟ್ ಅಲ್ಲಿ IPO ಲಿಸ್ಟ್ ಆಗ್ತದೆ. ಸೊ ಈ ಇದರಿಂದ ಏನಾಗ್ತಾ ಇದೆ, ಅನ್ಲಿಸ್ಟೆಡ್ ಶೇರ್ ಬೈ ಮಾಡೋದ್ರಲ್ಲೂ ಪ್ರಾಫಿಟ್ ಮಾಡ್ತಾ ಇಲ್ಲ, ತುಂಬಾ ಜನ ಲಾಸ್ ಮಾಡ್ಕೊಂತ ಇದ್ದಾರೆ. ಇದಕ್ಕೆ ಮೈನ್ ರೀಸನ್ ಏನಂದ್ರೆ ಅನ್ಲಿಸ್ಟೆಡ್ ಶೇರ್ಸ್ ಅಲ್ಲಿ ವಾಲ್ಯೂಮ್ಸ್ ಅನ್ನೋದು ಹೆಚ್ಚಿಗೆ ಇರಲ್ಲ. ಸೊ ಕೊಂಡ್ಕೊಳ್ಳೋದೇ ಕೊಂಡ್ಕೊಂತಿರ್ತಾರೆ. ಸೊ ಯಾರೋ ಹೇಳಿದ್ರು, ಇಲ್ಲ ಯಾವ್ದೋ ಅಡ್ವರ್ಟೈಸ್ಮೆಂಟ್ ಬಂತು, ಇಲ್ಲ ಇದು ಒಳ್ಳೆ IPO ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಕ್ಲಾರಿಟಿ ಇಲ್ಲದೆ ನಾವು ಅನ್ಲಿಸ್ಟೆಡ್ ಶೇರ್ ಏನಾದ್ರು ಪರ್ಚೇಸ್ ಮಾಡಿದ್ರೆ, ಅದು ಬಲ್ಕ್ ಆಗಿ ಏನಾದ್ರು ಪರ್ಚೇಸ್ ಮಾಡಿದ್ರೆ ಈ ತರ ಲಾಸ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದೇ ಈಗ ಒಂದು ಎಕ್ಸಾಂಪಲ್, ಅದೇ NSD ಅಲ್ಲೂ ಇದೇ ನಡೆದಿತ್ತು, HB ಫೈನಾನ್ಷಿಯಲ್ ಅಲ್ಲೂ ಇದೇ ನಡೆದಿತ್ತು. ಸೊ ಗ್ರೇ ಮಾರ್ಕೆಟ್ ಅಂದ್ರೆ ಅನ್ಲಿಸ್ಟೆಡ್ ಶೇರ್ಸ್ ಅಲ್ಲಿ ತುಂಬಾ ಪ್ರೈಸ್ ಆಗಿರುತ್ತೆ. ಲಿಸ್ಟ್ ಆಗೋ ಸಮಯಕ್ಕೆ ಮಾತ್ರ ಅದು ತುಂಬಾ ಕಡಿಮೆ ಡಿಸ್ಕೌಂಟ್ ಅಲ್ಲಿ ಆಗ್ತಾ ಇರುತ್ತೆ. ಸೊ ಅವ್ರು ಬುಕ್ ವ್ಯಾಲ್ಯೂ ಲೆಕ್ಕ ಹಾಕಿದ್ರೆ ಆ 70% ಬೆಳೆಯಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ. ಸೊ ಅದರಿಂದನೇ ಹೇಳೋದು, ಅನ್ಲಿಸ್ಟೆಡ್ ಶೇರ್ ತಗೋಬೇಕಾದ್ರೆ ನಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಚೆನ್ನಾಗಿದ್ರೆ ಮಾತ್ರ ತಗೋಬೇಕು. ಇಲ್ಲ ಅಂದ್ರೆ ಅನ್ಲಿಸ್ಟೆಡ್ ಶೇರ್ ನ ಅವಾಯ್ಡ್ ಮಾಡೋದೇ ಒಳ್ಳೇದು ಅಂತ ಹೇಳ್ಬೋದು. ತುಂಬಾ IPOಗಳು ಲಿಸ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಲಿಕ್ವಿಡಿಟಿನ ಹೆಚ್ಚು ಮಾಡುತ್ತೆ ಅಂತಾನು ತಿಳ್ಕೊಂಡಿದೀವಿ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ತುಂಬಾ ಮಾತಾಡ್ಬೇಕು. ಸೊ ಗೋಲ್ಡ್ ಅಂಡ್ ಸಿಲ್ವರ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ರ್ಯಾಲಿ ಕೊಡ್ತಾ ಇದೆ. ಸೊ ನಾವು ಯಾವಾಗ ಗೋಲ್ಡ್ ಬಗ್ಗೆನೇ ಮಾತಾಡ್ತಿದ್ವಿ, ಆದ್ರೆ ಸಿಲ್ವರ್ ಇವು ತುಂಬಾ ಇಂಪಾರ್ಟೆಂಟ್ ಆಗಿದೆ. ರ್ಯಾಲಿ ಅದೇ ತಾನೇ ಕೊಡ್ತಿದೆ. ಯಾರು ಈ ತರ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಲಾಸ್ಟ್ ಫ್ಯೂ ಡೇಸ್ ಇಂದಾನೆ ಹೇಳ್ತಿದ್ವಿ ಸಿಲ್ವರ್ ಯಾವ ತರ ಬೆಳೆಯುತ್ತೆ, ಯಾವ ತರ ಡಿಮ್ಯಾಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಗೋಲ್ಡ್ ಹೇಳಿದ್ವಿ ರಿಸರ್ವ್ ಇನ್ಕ್ರೀಸ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸೊ US ಡಾಲರ್ ರಿಸರ್ವ್ ಕಡಿಮೆ ಮಾಡ್ಕೊಂಡು ಗೋಲ್ಡ್ ರಿಸರ್ವ್ ಇನ್ಕ್ರೀಸ್ ಮಾಡೋದ್ರಿಂದ ರ್ಯಾಲಿ ಹೋಗ್ತದೆ. ಆದ್ರೆ ಇಷ್ಟು ಬೇಗ ಅಂದ್ರೆ ಲಾಸ್ಟ್ 15-20 ಡೇಸ್ ಅಲ್ಲಿ ನೋಡಿದ್ರೆ ಗೋಲ್ಡ್ ತುಂಬಾ ರ್ಯಾಲಿ ಕೊಟ್ಬಿಟ್ಟಿದೆ. ಆಲ್ಮೋಸ್ಟ್ 15 to 20% ರ್ಯಾಲಿ ಕೊಟ್ಬಿಟ್ಟಿದೆ. ಸೊ ಇಷ್ಟು ಫಾಸ್ಟ್ ಆಗಿ ರ್ಯಾಲಿ ಕೊಡುತ್ತೆ ಅಂತ ನೀವು ತಿಳ್ಕೊಂಡಿರಲ್ಲ. ನಿಮ್ಗೆ ಗೊತ್ತು, ಗೋಲ್ಡ್ ನಾವು ಆರ್ನಮೆಂಟ್ ಇಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ ರಿಸರ್ವ್ಸ್ ಇಷ್ಟರಲ್ಲೇ ಯೂಸ್ ಮಾಡ್ತಿರ್ತೀವಿ. ಆದ್ರೆ ಸಿಲ್ವರ್ ಮಾತ್ರ ಡಿಮ್ಯಾಂಡ್ ಒಂಥರ ಎವರ್ ಗ್ರೀನ್ ಇದ್ದಂಗೆ. ಸೋಲಾರ್ ಸೆಕ್ಟರ್ ಇರ್ಬೋದು, EV ಸೆಕ್ಟರ್ ಇರ್ಬೋದು, ಎಲೆಕ್ಟ್ರಿಕಲ್ ಸೆಕ್ಟರ್ ಇರ್ಬೋದು, ಡಿಫೆನ್ಸ್ ಸೆಕ್ಟರ್ ಇರ್ಬೋದು, ಎಲ್ಲಾ ಸೆಕ್ಟರ್ ಗಳಲ್ಲೂ ಸಿಲ್ವರ್ ಯೂಸ್ ಮಾಡ್ತಾರಿಂದ ಅದಕ್ಕೆ ಡಿಮ್ಯಾಂಡ್ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ ಹೊರತು ಯಾವ್ದು ಇನ್ ಮುಂದೆನೂ ಅಷ್ಟೇ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರುತ್ತೆ ಹೊರತು ಡಿಮ್ಯಾಂಡ್ ಅಂತೂ ಕಡಿಮೆ ಆಗೋ ಸಾಧ್ಯತೆ ಅಥವಾ ಬೆಲೆ ಕಡಿಮೆ ಆಗೋ ಸಾಧ್ಯತೆ ಇಲ್ಲ. ಸಪ್ಲೈ ಮಾತ್ರ ಅಷ್ಟೇ ಇರುತ್ತೆ ಸಿಲ್ವರ್ ಅಲ್ಲಿ, ಆದ್ರೆ ಯೂಸೇಜ್ ಮಾತ್ರ ಜಾಸ್ತಿ ಆಗ್ತಾ ಇರೋದ್ರಿಂದ ಸಿಲ್ವರ್ಗೆ ತುಂಬಾ ರ್ಯಾಲಿ ಕೊಡ್ತಾನೆ ಇದೆ. ರೀಸೆಂಟ್ 3-4 ಡೇಸ್ ಅಲ್ಲಿ ನೋಡಿದ್ರು ಆಲ್ಮೋಸ್ಟ್ 5 to 6% ರ್ಯಾಲಿ ಕೊಟ್ಟಿದೆ. ಸೊ ಡ್ರಾಸ್ಟಿಕಲಿ ಮೂವ್ ಆಗ್ತದೆ. ಸೊ ಒಬ್ಬ ಎಕ್ಸ್ಪರ್ಟ್ ಹೇಳಿದ್ರು $50 ಇದ್ದಾಗ್ಲೇನೆ ಹೇಳ್ತಿದ್ರು, $1 kg $50 ಇದ್ದಾಗ್ಲೇನೆ ಸಿಲ್ವರ್ ಇದು $100 ಹೋಗುತ್ತೆ, $150 ಹೋಗುತ್ತೆ ಅಂದಾಗ ಎಲ್ಲರೂ ಏನಂತಿದ್ರು, ಇಷ್ಟು ಬೇಗ ಹೋಗುತ್ತೆ ಅಂತ ಯಾರೇನು ತಿಳ್ಕೊಂಡಿರಲ್ಲ. ಅದಕ್ಕೆ ಟೈಮ್ ತಗೊಳುತ್ತೆ, ಇಟ್ಸ್ 1 year or 2 years ತಗೊಳುತ್ತೆ ಅಂತ ಹೇಳ್ತಿದ್ರು. ಆದ್ರೆ ಇದು ಫಾಸ್ಟ್ ರ್ಯಾಲಿ ಕೊಡ್ತಾ ಇರೋದ್ರಿಂದ ಇನ್ ಮುಂದೆ $500 ಹೋಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ ಎಕ್ಸ್ಪೋರ್ಟ್. ಅದೇ ತರ ಗೋಲ್ಡ್ ಅಷ್ಟೇ, ಅದು $2,800 ಇದ್ದಾಗಿಂದಲೂ ಹೇಳ್ತಿದ್ರು $3,500 ಪರ್ ಅನ್ಸ್ ಹೋಗುತ್ತೆ, 4,000 ಹೋಗುತ್ತೆ, 5,000 ಹೋಗುತ್ತೆ, $5,000 ಪರ್ ಅನ್ಸ್ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ನೋಡಿ ಈಗ ಆಲ್ಮೋಸ್ಟ್ $4,000 ಪರ್ ಅನ್ಸ್ ಹತ್ರ ಬಂದ್ಬಿಟ್ಟಿದೆ. ಸೊ ಈ ಬರೀ ಬೆಳೆಯೋದಕ್ಕೆ ಮೈನ್ ರೀಸನ್ ಚೈನಾನು ಒಂದಂತ ಹೇಳ್ಬೋದು. ಯಾಕಂದ್ರೆ ಮಿತ್ರ ದೇಶಗಳ ಜೊತೆ ಚೈನಾ ಹೇಳ್ತದೆ, ನೀವು US ರಿಸರ್ವ್ ಕಡಿಮೆ ಮಾಡ್ಕೊಂಡು ಗೋಲ್ಡ್ ರಿಸರ್ವ್ ಇನ್ಕ್ರೀಸ್ ಮಾಡ್ಕೊಳ್ಳಿ, ನಾವು ಅದಕ್ಕೆ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಈಗ ಸರ್ಕಮ್ಸ್ಟೆನ್ಸಸ್ ಅಂದ್ರೆ ಟ್ರಂಪ್ ಒಂದು ಹೇಳಿಕೆಗಳಿಂದ ಸೊ ಏನಾದ್ರೂ ಚೇಂಜಸ್ ಆಗ್ಬೋದು ಅನ್ನೋ ಒಂದು ಪ್ಯಾನಿಕ್ ಇಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ USD ಅಂದ್ರೆ ಡಾಲರ್ ರಿಸರ್ವ್ ಕಡಿಮೆ ಮಾಡ್ಕೊಂಡು ಗೋಲ್ಡ್ ಬೈ ಮಾಡ್ತಾ ಇರೋದ್ರಿಂದ ಗೋಲ್ಡ್ ರ್ಯಾಲಿ ಆಗ್ತದೆ. ಇವು ಗೊತ್ತಾಯ್ತಲ್ಲ, ಗೋಲ್ಡ್ ಅಂಡ್ ಸಿಲ್ವರ್ ಯಾವ ತರ ರ್ಯಾಲಿ ಕೊಡ್ತದೆ ಅಂತ. ಇನ್ ಮುಂದೆನೂ ರ್ಯಾಲಿ ಕೊಡೋ ಸಾಧ್ಯತೆನೆ ಹೆಚ್ಚಾಗಿರುತ್ತೆ. ಸಿಲ್ವರ್ ನ ಸ್ಪೆಷಲ್ ಆಗಿ ರಿಸರ್ವ್ ಬ್ಯಾಂಕ್ ಬೈ ಮಾಡ್ತಾ ಇರೋದು, ಅದರಲ್ಲೂ ಚೈನಾ ಬೈ ಮಾಡ್ತಾನೆ ಬಂದಿದೆ. ಅದರಿಂದನೂ ಇದು ರ್ಯಾಲಿ ಕೊಡ್ತಾನೆ ಇದೆ. ಸೊ ಇದೆಲ್ಲ ಯಾವಾಗ ನಿಲ್ಲುತ್ತೆ, ಸೊ ಈ ರ್ಯಾಲಿ ಎಲ್ಲಿವರೆಗೂ ಹೋಗುತ್ತೆ ಗೊತ್ತಿಲ್ಲ. ಎಲ್ಲಿವರೆಗೂ ರಿಸರ್ವ್ ಬ್ಯಾಂಕ್ಸ್ ಬೈ ಮಾಡ್ತಾ ಇರ್ತಾರೋ ಅಲ್ಲಿವರೆಗೂ ರ್ಯಾಲಿ ಹೋಗ್ತಾನೆ ಇರುತ್ತೆ. ನಾವು ನೀವು ಬೈ ಮಾಡೋದ್ರಿಂದ ರ್ಯಾಲಿ ಹೋಗ್ತಿಲ್ಲ, ರಿಸರ್ವ್ ಬ್ಯಾಂಕ್ಸ್ ಬೈ ಮಾಡ್ತಾ ಇರೋದ್ರೆ ರ್ಯಾಲಿ ಹೋಗ್ತಾ ಇದೆ. ಸೊ ಯಾವಾಗ ಅವರು ನಿಲ್ಲಿಸ್ತಾರೋ ಇಲ್ಲ ಯಾವಾಗ ಸೆಂಟ್ರಲ್ ಬ್ಯಾಂಕ್ ಅವರು ಗೋಲ್ಡ್ ನ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೋ
ಅಲ್ಲಿವರೆಗೂ ಗೋಲ್ಡ್ ಕಡಿಮೆ ಬರೋ ಸಾಧ್ಯತೆ ಇಲ್ಲ ಅಂತಾನು ನಾವು ಹೇಳ್ಬೋದು. ಇಂಡಿಯನ್ ಟೀಮು ಏಷ್ಯಾ ಕಪ್ ಗೆಲ್ತು, ಆದ್ರೂ ನಾವು ಕಪ್ ತಗೊಳ್ಳೋದಕ್ಕೆ ನಿರಾಕರಿಸಿದ್ವಿ. ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಫಸ್ಟ್ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಅದನ್ನ ಕೊಡ್ತಾ ಇರೋದು ಅಂತ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನರೇಂದ್ರ ಮೋದಿ ಅವರು ಒಂದು ಟ್ವೀಟ್ ಮಾಡ್ತಾರೆ, ಆಪರೇಷನ್ ಸಿಂಧೂರ ಈಸ್ ಸಕ್ಸಸ್ಫುಲ್ ಅಂತ. ಸೊ ಇದರಿಂದನೇ ತಗೊಳ್ಳಿಲ್ವಾ ಇಲ್ಲ ಬೇರೆ ಏನಾದ್ರೂ ಅಂತ ನೋಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಆಪರೇಷನ್ ಸಿಂಧೂರ ಆದಾಗಿಂದನು ಸೊ ನಮ್ಮ ಮತ್ತು ಅಮೆರಿಕದ ಸಂಬಂಧ ಯಾವ ತರ ಬೆಳೀತು. ಸೊ ಆಪರೇಷನ್ ಸಿಂಧೂರ ಆದಾಗ ಟ್ರಂಪ್ ಅವ್ರು ಹೇಳ್ತಿದ್ರು, ನಾನು ಹೇಳಿದ್ದಕ್ಕೆ ವಾರು ನಿಲ್ಲಿಸ್ಬಿಟ್ರು ಅಂತ ಹೇಳ್ಬಿಟ್ಟು ಅವರು ಸ್ಟೇಟ್ಮೆಂಟ್ ಕೊಟ್ರು. ಆದ್ರೆ ಇಂಡಿಯಾ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಅದರಿಂದ ಏನಾಯ್ತಂದ್ರೆ ಟ್ರಂಪ್ಗೆ ಒಂಥರ ಈಗೋ ಹಟ್ಟದಂಗಾಯ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ, ಇಂಡಿಯಾ ಮೇಲೆ ಸಾಧಿಸ್ತಾನೆ ಬರ್ತಾ ಇದಾರೆ, ಒಂದಲ್ಲ ಇನ್ನೊಂದು ಅಂತ ಹೇಳ್ಬಿಟ್ಟು ಸಾಧಿಸ್ತಾ ಬರ್ತಾ ಇದಾರೆ. ಆದ್ರೆ ಅವರು ಇತ್ತೀಚಿನ ಆಪರೇಷನ್ ಸಿಂಧೂರ ಆದ್ಮೇಲೆ ಅವರು ಪಾಕಿಸ್ತಾನ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಾ ಇದಾರೆ. ಸೊ ಪಾಕಿಸ್ತಾನನು ಲಾಸ್ಟ್ 2-3 ಡೇಸ್ ಬ್ಯಾಕ್ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಮತ್ತು ಟ್ರಂಪ್ ಅವರು 90 ಮಿನಿಟ್ಸ್ ಒಂದು ಮೀಟಿಂಗ್ ಮಾಡ್ತಾರೆ. ಸೊ ಇನ್ನು ಮುಂದೆ ಪಾಕಿಸ್ತಾನನೇ ನಮ್ಗೆ ಆಯಿಲ್ ಕೊಡಬಹುದು ಅನ್ನೋ ಒಂದು ಲೆವೆಲ್ ಅಲ್ಲಿ ಒಂದು ಬಿಲ್ಡಪ್ ಕೊಡ್ತಾರೆ ಟ್ರಂಪ್ ಅವರು. ಸೊ ಇದೆಲ್ಲ ಏನ್ ಹೇಳುತ್ತೆ, ಮತ್ತೆ ಎಲ್ಲಾ ಯುದ್ಧದ ಆರ್ಮ್ಸ್ನು ಪಾಕಿಸ್ತಾನಕ್ಕೆ ಹೆಚ್ಚಿಗೆ ಅವರು ಸಪೋರ್ಟ್ ಮಾಡ್ಕೊಂತ ಬರ್ತಾ ಇದಾರೆ. ಮೊದಲಿಂದ ಪಾಕಿಸ್ತಾನಕ್ಕೂ ಅವ್ರಿಗೆ ಒಳ್ಳೆ ಸಂಬಂಧ ಏನಿರಲಿಲ್ಲ, ಆದ್ರೆ ನಮ್ ಜೊತೆ ಒಳ್ಳೆ ಸಂಬಂಧ ಇದ್ದಿದೆ ಅಮೆರಿಕ. ಈಗ ಪಾಕಿಸ್ತಾನ ಜೊತೆ ಹೋಗ್ತಾ ಇರೋದಕ್ಕೆ ತುಂಬಾ ರೀಸನ್ಸ್ ಏನು. ಒಂದು ಇಗೋ, ಈ ಇಗೋ ಇಂದನೇ ಟ್ರಂಪ್ ನಾನು ಹೇಳಿದ್ರು ಕೇಳಿಲ್ವಲ್ಲ ಅನ್ನೋ ಒಂದು ಇಗೋ, ಅಷ್ಟೇ ಬಿಟ್ಟು ಬೇರೆ ಇನ್ನೇನು ಇರಲ್ಲ ಅಂತ ಕಾಣುತ್ತೆ. ಆದ್ರೆ ಪಾಕಿಸ್ತಾನ ರೀಸೆಂಟ್ ಅಂದ್ರೆ 1 ಡೇ ಬಿಫೋರ್ ಹೇಳುತ್ತೆ, ಟ್ರಂಪ್ ಅವ್ರು ಏನಾದ್ರು ಫೋನ್ ಮಾಡಿ ನಿಲ್ಲಿಸ್ಲಿಲ್ಲ ಅಂದ್ರೆ ನಮ್ಗೆ ದೊಡ್ಡ ದುರಂತನೇ ನಡೀತಿತ್ತು ಅಂತ ಹೇಳ್ತಾರೆ. ಆಲ್ರೆಡಿ ನಾವು ಆಪರೇಷನ್ ಸಿಂಧೂರ ಮಾಡಿ ಆಲ್ರೆಡಿ ಡ್ಯಾಮೇಜ್ ಮಾಡಿದ್ವಿ, ಆ ಡ್ಯಾಮೇಜ್ ಇನ್ನೂ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಹೇಳಿ ಅವ್ರ ಕಡೆಯಿಂದ ನಮ್ಗೆ ಕಮ್ಯುನಿಕೇಶನ್ ಬಂದ್ಮೇಲೆ ನಿಲ್ಲಿಸಿರೋದು. ಆದ್ರೆ ಇವರು ಏನ್ ಹೇಳ್ತಾರೆ, ಟ್ರಂಪ್ ಅವರು ಹೇಳಿಲ್ಲ ಅಂದಿದ್ರೆ ಇನ್ನು ತುಂಬಾ ಡ್ಯಾಮೇಜ್ ಆಗ್ತಿತ್ತು ಇಂಡಿಯಾಗೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದ್ರ ಜೊತೆಗೆ ನಿಲ್ಸಿರೋದಕ್ಕೋಸ್ಕರ ಟ್ರಂಪ್ಗೆ ನೊಬೆಲ್ ಪೀಸ್ ಪ್ರೈಸ್ ಕೊಡಬೇಕು ಅಂತಾನು ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ. ಆದ್ರೆ ಇಂಡಿಯಾ ಇದಕ್ಕೆ ಯಾವುದೇ ತರವಾದಂತಹ ಒಂದು ರಿಯಾಕ್ಷನ್ ಕೊಡದೇ ಇರೋದ್ರಿಂದ ಟ್ರಂಪ್ಗೆ ಒಂಥರ ಈಗೋ ಅಟ್ಟದಂಗಾಗಿದೆ. ಸೊ ಈಗ ಆಯಿಲ್ ಒಂದು ಟ್ಯಾರಿಫ್, ಫಸ್ಟ್ ಟ್ಯಾರಿಫ್ ಅವರು 25% ಆಗ್ತಾರೆ. ನಮಗೂ ಅವ್ರಿಗೂ ಒಳ್ಳೆ ಗುಡ್ ಫ್ರೆಂಡ್, ಒಳ್ಳೆ ಸಂಬಂಧ ಇದ್ರೂ 25% ಟ್ಯಾರಿಫ್ ಆಗ್ತಾರೆ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲೇ. ಸೊ ಫಸ್ಟ್ ಇನ್ಸ್ಟೆನ್ಸ್ 25% ಆಗೋ ಸಾಧ್ಯತೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಲ್ಲು 20% ಇದೆ, 25 ಆಗ್ತಾರೆ. ಸೊ ನಮ್ಮ ಮಾರ್ಕೆಟ್, ನಮ್ಮ ಇಂಡಿಯನ್ಸ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಆದ್ರೆ ಕೆಲವೇ ದಿವಸಗಳಲ್ಲಿ ಇನ್ನು 25% ಅಡಿಷನಲ್ ಟ್ಯಾರಿಫ್ ಆಗ್ತಾರೆ. ಒಂದು ರೀಸನ್ ಹೇಳ್ತಾರೆ, ಒಂದು ನಾವು ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದಕ್ಕೆ ಅಂತ. ಅದು ನೆಪ ಅಷ್ಟೇ. ಆದ್ರೆ ಇಂಡೈರೆಕ್ಟ್ಲಿ ಅವರು ಆಪರೇಷನ್ ಸಿಂಧೂರ ಟೈಮಲ್ಲಿ ನಾವು ಅವ್ರು ಹೇಳಿದ್ದನ್ನ ಕೇಳಲಿಲ್ಲ, ಮತ್ತೆ ನಾವು ಅವ್ರ ಅಪೋಸ್ ಆಗಿ ಇದೀವಿ ಅನ್ನೋ ಒಂದು ಕಂಡೀಷನ್, ಮತ್ತೆ ಅವ್ರಿಗೂ ಅಟ್ ಆಗಿರೋದು, ಮತ್ತೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧಕ್ಕೆ ನಾವು ನಿಲ್ಸೋದಕ್ಕೆ ಯಾವುದೇ ಒಂದು ಸಹಕಾರ ಕೊಡ್ಲಿಲ್ಲ ಅನ್ನೋ ಒಂದು ರೀಸನ್. ಸೊ ಇದ್ರ ಜೊತೆಗೆ ಏನಾಯ್ತು, ಸೊ ಅಮೆರಿಕ ಇಂಡಿಯಾ ಟಾರ್ಗೆಟ್ ಮಾಡ್ತಾನೆ ಬಂದಿದೆ. ಯಾವ ತರ, ಫಸ್ಟ್ ಇನ್ಸ್ಟೆನ್ಸ್ ಅವ್ರು ಹೇಳ್ತಾ ಇರೋದೇನು, ಆಯಿಲ್ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಅದ್ರ ಜೊತೆಗೆ ಅವರು ಇಂಡೈರೆಕ್ಟ್ಲಿ ಹೇಳೋದೇನು, ಓಪನ್ ಟ್ರೇಡಿಂಗ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ. ಆಮೇಲೆ ಟ್ರಂಪ್ಗೆ ಪೀಸ್ ನೊಬೆಲ್ ಪ್ರಶಸ್ತಿ ಕೊಡೋದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇಂಡಿಯಾದವರು ಅವ್ರು ಹೇಳ್ದಂಗೆಲ್ಲ ನಾವು ಕೇಳಬೇಕು ಅವ್ರಿಗೆ. ಅಂದ್ರೆ ರಷ್ಯಾದಿಂದ ಏನೇ ಬಿಸ್ನೆಸ್ ಮಾಡಲಿ, ಅಂದ್ರೆ ಅಮೆರಿಕದಿಂದ ಆಪೋಸಿಟ್ ಕಂಟ್ರೀಸ್ ಯಾವ್ಯಾವ ಇರ್ತವೆ ಆ ಕಂಟ್ರೀಸ್ ಜೊತೆ ಎಲ್ಲಾ ಬಿಸ್ನೆಸ್ ನ ನಾವು ಕಡಿಮೆ ಮಾಡ್ಬೇಕು, ಇಲ್ಲ ನಿಲ್ಲಿಸ್ಬಿಟ್ಟು ಎಲ್ಲಾ ಅಮೆರಿಕ ಜೊತೆ ಬಿಸ್ನೆಸ್ ಮಾಡಬೇಕು ಅನ್ನೋದು ಇದು ಮೇನ್ ರೀಸನ್ ಅಂತ ಹೇಳ್ತಿದ್ರೆ. ಫಸ್ಟ್ ಇನ್ಸ್ಟೆನ್ಸ್ ನಾವು ಆಗ್ಲೇ ಹೇಳ್ದಂಗೆ 25% ಅಡಿಷನಲ್ ಟ್ಯಾರಿಫ್ ಆಯ್ತು. ಅದಾದ್ಮೇಲೆ ಐಟಿ ಮೇಲೆ ದಾಳಿ ಮಾಡಿದ್ರು, H1B ವೀಸಾ ಮೇಲೆ. ಸೊ ಮೆಜಾರಿಟಿ 70% H1B ವೀಸಾ ಇರೋದು ಇಂಡಿಯನ್ಸ್ಗೆ. ಸೊ ಅದನ್ನ ಡೈರೆಕ್ಟ್ ಆಗಿ ಒಂಥರ ಟಾರ್ಗೆಟ್ ಮಾಡ್ತಾನೆ ಬಂದಂಗಾಯ್ತು. ಅದಾದ್ಮೇಲೆ ಏನಾದ್ರು ಫಾರ್ಮಾಸಿಟಿಕಲ್ಸ್ ಅಂತ ಹೇಳ್ಬಿಟ್ಟು, ಫಾರ್ಮಾಸಿಟಿಕಲ್ 100% ಟ್ಯಾರಿಫ್ ತಂದ್ರು. ಇದರಲ್ಲಿ ನಮ್ಗೆ ಅಂತ ಹೊಡೆತ ಆಗ್ಲಿಲ್ಲ, ಆದ್ರೆ ಒಂದು ಪ್ಯಾನಿಕ್ ಅನ್ನೋದು ಬಂತ. ಸೊ ಫಾರ್ಮಾಸಿಟಿಕಲ್ಸ್ ಅಲ್ಲಿ ಬ್ರಾಂಡೆಡ್ ಮತ್ತು ಪೇರೆಂಟಲ್ ಅಂದಾಗ ನಾವು ಅದರಲ್ಲಿ ಬ್ರಾಂಡೆಡ್ ಪೇರೆಂಟಿಕಲ್ ಇಲ್ಲ, ನಾವು ಜನರಿಕ್ ಇದ್ದಿದ್ದರಿಂದ ನಾವು ಅದರಲ್ಲಿ ಏನಂತ ಪ್ಯಾನಿಕ್ ಸೆಲ್ಲಿಂಗ್ ನಮ್ಗೆ ಬರಲಿಲ್ಲ. ಅದಾದ್ಮೇಲೆ ಈಗ ಹೊಸ ಟ್ಯಾರಿಫ್ 100% ಫಾರ್ US ಅಲ್ಲೇ ಫಿಲಿಂ ಮಾಡಬೇಕು, US ಇಂದ ಔಟ್ ಸೈಡ್ ಮಾಡಿದ್ರೆ 100% ಟ್ಯಾರಿಫ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಬಾಲಿವುಡ್ ಒಂದು ದೊಡ್ಡ ವರ್ತನೆ ಅಂತ ಹೇಳ್ಬೋದು. ಇನ್ನು ಅದ್ರ ಜೊತೆಗೆ ಇಂಡಿಯನ್ ಮೂವಿ ಅಲ್ಲಿ ಹೋದಾಗ ಅಲ್ಲಿ ರಿಲೀಸ್ ಮಾಡಿದಾಗ ಅದಕ್ಕೂ ದೊಡ್ಡ ವರ್ತನೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಫರ್ನಿಚರ್ ಯಾವುದೇ ಆಗ್ಲಿ US ಅಲ್ಲೇ ರೆಡಿ ಮಾಡಬೇಕು, ಔಟ್ ಸೈಡ್ ಇಂದ ರೆಡಿ ಮಾಡಿರುತ್ತಂದ್ರೆ ಅದಕ್ಕೂ 100% ಟ್ಯಾರಿಫ್ ಅಂತ ಹೇಳ್ತಾ ಇದ್ದಾರೆ. ಈ ತರ ಟ್ರಂಪ್ ಬಂದಾಗಿಂದನೂ ಒಂದಲ್ಲ ಒಂದು ಟ್ಯಾರಿಫ್ ಅಂತ ಹೇಳ್ಕೊಂತಾನೆ ಹೋಗ್ತಾ ಇದ್ದಾರೆ. ಇಡೀ ಪ್ರಪಂಚಕ್ಕೆ ಅಮೆರಿಕ ಒಂದು ತಲೆನೋವಾಗಿ ಒಂದು ರೆಡಿ ಆಗ್ತಾ ಇದೆ ಅಂತಾನು ಹೇಳ್ಬೋದು. ಅಮೆರಿಕದ ಕಾಮರ್ಸ್
ಸೆಕ್ರೆಟರಿ ಲೆವಿಟ್ ಅವರು ಒಂದು ಟ್ವೀಟ್ ಮಾಡ್ತಾರೆ. ಸೊ ಇಂಡಿಯಾ ಇದಕ್ಕೆಲ್ಲ ಬಗ್ಗಿಲ್ಲ ಅಂದ್ರೆ ನೆಕ್ಸ್ಟ್ ಬರುವಂತದ್ದೇ ಆರ್ಮ್ಸ್ ಅಂದ್ರೆ ಡಿಫೆನ್ಸ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಇದ್ರ ಜೊತೆಗೆ ಈಗ ನೆಕ್ಸ್ಟ್ ಅಕ್ಟೋಬರ್ 7 ಇಂದ ಬರೋದೇ ರಿಸಲ್ಟ್ಸ್, ಒಂಥರ ರಿಸಲ್ಟ್ಸ್ ಮೇಳ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ಒಂದು ರಿಸಲ್ಟ್ಸ್ ಪಾಸಿಟಿವ್, ಒಂದು ಸಣ್ಣ ಪಾಸಿಟಿವ್ ಬಂದ್ರು ಮಾರ್ಕೆಟ್ ಬೂಸ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ. ಇಷ್ಟೆಲ್ಲ ಒಂದು ಫ್ಯಾಕ್ಟರ್ಸ್ ಇದ್ಕೊಂಡು ನಿಫ್ಟಿ ಅಲ್ಲೇ ಉಳ್ಕೊಂಡಿದೆ ಹೊರತು ಯಾವುದೇ ತರವಾದ ಬಿಗ್ ವೀಕ್ನೆಸ್ ಅಂತೂ ಕಂಡಿಲ್ಲ. ಕೆಲವು ಸೆಕ್ಟರ್ಸ್ ಹೊಡೆತ ಆಗಿದೆ, ಇಲ್ಲ ಅನ್ನಲ್ಲ, ಆದ್ರೆ ಅಲ್ಲೇ ನಿಫ್ಟಿ ಸ್ಟೇ ಆಗಿದೆ. ಇನ್ನು ನಿಫ್ಟಿ ನೋಡೋದಾದ್ರೆ ಸೆಪ್ಟೆಂಬರ್ 1 ಅಲ್ಲಿ 24,400 ಇತ್ತು. ಸೊ ಒಂದು ಒಳ್ಳೆ ಮೂವ್ ಕೊಟ್ಟಿತ್ತು. 25,250 ಆಲ್ಮೋಸ್ಟ್ 400 ಅಂದ್ರೆ 1000 ಪಾಯಿಂಟ್ಸ್ ಮೂವ್ ಕೊಟ್ಟಿತ್ತು. ಆದ್ರೆ ಈ ಎಲ್ಲಾ ಸರ್ಕಮ್ಟೆನ್ಸಸ್, ಮೈನ್ ಟ್ರಂಪ್ ಸರ್ಕಮ್ಟೆನ್ಸಸ್ ಅಂದ್ರೆ ಟ್ರಂಪ್ ಸ್ಟೇಟ್ಮೆಂಟ್ ಇಂದ ಅದು ಡ್ರ್ಯಾಗ್ ಮಾಡ್ತಾನೆ ಬಂದು ಇವಾಗ ಆಲ್ಮೋಸ್ಟ್ ಎಲ್ಲಿ ಸ್ಟಾರ್ಟ್ ಆಯ್ತೋ ಅಲ್ಲೇ ಅಂದ್ರೆ 1% ಅಷ್ಟೇ ಮೂವ್ ಆಗಿದೆ. ನೋಡಿ, ಗ್ಲೋಬಲ್ ಮಾರ್ಕೆಟ್ ಎಲ್ಲ ಆಕ್ಚುಲಿ 50 to 20% ಮೂವ್ ಆಗಿದೆ. ಆದ್ರೆ ನಮ್ಮ ಮಾರ್ಕೆಟ್ ಮಾತ್ರ ಅಲ್ಲೇ ಇದೆ. ಇಲ್ಲಿ ಎಲ್ಲಾ ರೇಟಿಂಗ್ಸ್ ಏಜೆನ್ಸೀಸ್ ಎಲ್ಲ ಹೇಳ್ತಾರೆ 3 times ರೇಟಿಂಗ್ಸ್ ಕೊಟ್ಟಿದ್ದಾರೆ. ಆ ರೇಟಿಂಗ್ಸ್ ಎಲ್ಲ ಒಂದೊಂದು ರೇಟಿಂಗ್ ಬಂದಾಗಲೂ ಒಂದೊಂದು ಅಪ್ಗ್ರೇಡ್ ಆಗ್ತಾನೆ ಬಂದಿದೆ. ಸೊ ಆದ್ರೂ ನಮ್ಮ ಮಾರ್ಕೆಟ್ ಮೇಲೆ ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಲಾಸ್ಟ್ 3 months ಡೇಟಾ ನೋಡೋದಾದ್ರೆ, ಆಗಸ್ಟ್ ಡೇಟಾ ನೋಡೋದಾದ್ರೆ 46,900 crores ಅಪ್ರಾಕ್ಸಿಮೇಟ್ಲಿ ಅವರು ಸೆಲ್ ಮಾಡಿದ್ರು. ಸೊ ಜುಲೈ ಡೇಟಾ ನೋಡೋದಾದ್ರೆ 47,000 ಅಂದ್ರೆ ಜುಲೈ 47,000 crores ಸೆಲ್ ಮಾಡಿದ್ರು. ಸೊ ಈಗ ಸೆಪ್ಟೆಂಬರ್ ಡೇಟಾ ನೋಡೋದಾದ್ರೆ 32,900 ಅಂದ್ರೆ ಆಲ್ಮೋಸ್ಟ್ 33,000 crores ನ ಸೆಲ್ ಮಾಡಿದ್ದಾರೆ. ಅಂದ್ರೆ ಮಂತ್ ಬೈ ಮಂತ್ ಸ್ವಲ್ಪ ಡಿಕ್ರೀಸ್ ಆಗಿದೆ, ಆದ್ರೂ ಅವರು ಬೈಯಿಂಗ್ ಸ್ಟಾರ್ಟ್ ಮಾಡಿಲ್ಲ. ಮೇನ್ ರೀಸನ್ ಬಂದ್ಬಿಟ್ಟು ಟ್ರಂಪ್ ಇಲ್ಲ ರೇಟಿಂಗ್ ಕೊಟ್ರು ಇನ್ನ ಏನಕ್ಕಾದ್ರೂ FIS ವೇಟ್ ಮಾಡ್ತಿದಾರಾ, ಟ್ರಂಪ್ ಇನ್ ಮುಂದೆ ಏನಾದ್ರೂ ಅದಕ್ಕೆ ಕ್ರಮ ತಗೊಂಬೋದ, ಆದ್ರಿಂದ ನಾವು ಇನ್ನ ಸೆಲ್ಲಿಂಗ್ ಮಾಡ್ಬೇಕಾಗತ್ತಾ, ಮಾರ್ಕೆಟ್ ಏನಾದ್ರು ಟ್ರಾಶ್ ಆಗುತ್ತಾ ಅನ್ನೋ ಒಂದು ರೀಸನ್ ಏನಾದ್ರು ಸಿಕ್ಕಿದ್ಯಾ ಅನ್ನೋ ಒಂದು ಇದ್ರ ಮೇಲೆ ಹೇಳ್ಬೋದು. FIS ಯಾವುದೇ ಇದು ಬೈಯಿಂಗ್ಸ್ ಇಲ್ಲಿ ಮಾಡ್ತಾ ಇಲ್ಲ. ಪ್ರೆಸೆಂಟ್ ಆಗಿ ಸೆಲ್ಲಿಂಗ್ ಕಂಟಿನ್ಯೂಷನ್ ನಡೀತಾ ಇದೆ. ಸೊ ಇನ್ನು DIS ಅದು ಕೌಂಟರ್ ಅಟ್ಯಾಕ್ ಆಗಿ ಬೈ ಮಾಡ್ತಾನೆ ಬಂದಿದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಬೈ ಮಾಡ್ತಿದ್ದಾರೆ. DIS ಮೈನ್ ಬೈ ಮಾಡ್ತಾ ಇರೋದು SIPs ಮತ್ತು ಮ್ಯೂಚುವಲ್ ಫಂಡ್ ಕಂಪನಿಗಳು. ಸೊ SIP ರೆಗ್ಯುಲರ್ ಆಗಿ ಬರ್ತಾನೆ ಇರೋದ್ರಿಂದ ಅವರು ಬೈ ಮಾಡ್ಕೊಂತಾನೆ ಇದ್ದಾರೆ. ಸೊ ಎವ್ರಿ ಡಿಪ್ ಆನ್ ಬೈ ಮಾಡ್ತಾನೆ ಇದ್ದಾರೆ. ಇನ್ನು ನಿಫ್ಟಿ ಸೆಮಿ ಆನ್ಯುವಲ್ ರೀಬ್ಯಾಲೆನ್ಸಿಂಗ್ ನಡೀತು. ಅದರಿಂದ ಏನಾಯ್ತಂದ್ರೆ ಇಂಡಸ್ಇಂಡ್ ಬ್ಯಾಂಕ್ ಮತ್ತು ಹೀರೋ ಮೋಟಾರ್ ಕಾರ್ಪ್ ನ ತೆಗೆದಾಕ್ಬಿಟ್ರು ನಿಫ್ಟಿ 50 ಇಂದ. 2 ತೆಗೆದ್ಬಿಟ್ಟು ಇನ್ನು 2 ಅಡಿಷನ್ ಮಾಡ್ತಾರೆ. ಒಂದು ಬಂದ್ಬಿಟ್ಟು ಇಂಡಿಗೋ ಏವಿಯೇಷನ್ ಮತ್ತು ಹೆಲ್ತ್ ಕೇರ್, ಇವೆರಡು ಅಡಿಷನ್ ಮಾಡಿ ಅವೆರಡು ತೆಗೆದಿದ್ದಾರೆ. ಯಾಕಂದ್ರೆ ಈ ಅಂಡರ್ ಪರ್ಫಾರ್ಮೆನ್ಸ್ ಯಾವ ಮಾಡ್ತಾವೋ 6 months ಅಲ್ಲಿ ವ್ಯಾಲ್ಯೂಯೇಷನ್ ಮಾಡಿ ಆ ಅಂಡರ್ ಪರ್ಫಾರ್ಮೆನ್ಸ್ ತೆಗೆದುಬಿಟ್ಟು ಗುಡ್ ವ್ಯಾಲ್ಯೂ ಇರುವಂತದನ್ನ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾರನ್ನ ನಿಫ್ಟಿ 50ಗೆ ಆಡ್ ಮಾಡ್ತಾರೆ. ಇನ್ನು ನ್ಯಾಚುರಲ್ ಗ್ಯಾಸ್ ಅಂಡಮಾನ್ ನಿಕೋಬಾರ್ ಬೇಸಿನ್ ಅಲ್ಲಿ ನ್ಯಾಚುರಲ್ ಗ್ಯಾಸ್ ಸಿಗ್ತಾ ಇದೆ. ಅದು ಎಷ್ಟು ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು ಇನ್ನು 1 or 2 months ಅಲ್ಲಿ ಒಂದು ಎಸ್ಟಿಮೇಷನ್ ಬರುತ್ತೆ. ಅದು ಟೋಟಲ್ ಇನ್ವೆಸ್ಟ್ಮೆಂಟ್ ಆಲ್ಮೋಸ್ಟ್ 1.2 lakh crore ಅಂತಾನೆ ಒಂದು ಎಸ್ಟಿಮೇಷನ್ ಹೇಳ್ತಿದೆ ಅಷ್ಟೇ. ಇನ್ನ ಕ್ಲಿಯರ್ ಪಿಕ್ಚರ್ ಬಂದಿಲ್ಲ. ಅದೇ ತರ ಕ್ರೂಡ್ ಆಯಿಲ್ ಸಿಗೋ ತರ ಇದೆ ಅಂತ ಹೇಳ್ತಿದ್ರೆ. ನೋಡಿ, ನಮ್ಗೇನಾದ್ರು ಕ್ರೂಡ್ ಆಯಿಲ್ ಮತ್ತು LPG ಇವೆರಡು ನಮ್ ಇಂಡಿಯಾದಲ್ಲಿ ಏನಾದ್ರು ಸಿಗ್ಬಿಟ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ದು $20 trillion ನಮ್ಮ ಬಜೆಟ್ ಹೋಗೋದು ಏನು ದೊಡ್ಡದೇನಲ್ಲ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 2 lakh crore ಇರುತ್ತೆ. ನಮ್ಮ ಒಂದು ರಿಟರ್ನ್ಸ್ ಬಂದ್ಬಿಟ್ಟು ಅಂದ್ರೆ ಇಂಡಿಯಾದಲ್ಲಿ $20 trillion ಅದಕ್ಕೆ ಇನ್ಕಮ್ ಬರೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಒಂದು ಎಸ್ಟಿಮೇಷನ್ ಇದೆ. ಸೊ ಥಿಂಕ್ ಮಾಡಿ, ಕ್ರೂಡ್ ಆಯಿಲ್ಗೋಸ್ಕರನೇ ಇಷ್ಟೆಲ್ಲ ಹೊಡೆದಾಡ್ತಾ ಇರೋದಂದಾಗ ಅದೇ ಇಲ್ಲಿ ಸಿಕ್ಬಿಟ್ರೆ ಇನ್ನು ನಾವ್ ಎಲ್ಲಿ ಹೋಗ್ತೀವಿ ಅನ್ನೋದನ್ನ. ಇನ್ನು ಅದೆಲ್ಲ ಬಿಟ್ಬಿಟ್ರೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಮಾತಾಡ್ಕೊಂಡ್ವಿ ಆತ್ಮನಿರ್ಭರ್ ಬಗ್ಗೆ. ಸೊ ಒಂದು ಆಲ್ಟರ್ನೇಟಿವ್ ಆಪರೇಷನ್ಸ್ ಅಂದ್ರೆ ಸರ್ಚ್ ಇಂಜನ್ ಆಗ್ಲಿ ಇಲ್ಲ ಯಾವುದೇ ಒಂದು ಆಪ್ಗಳಲ್ಲಿ ನಾವು ಕಂಡುಹಿಡಿಬೇಕು ಅಂತ ಕಂಡುಹಿಡಿದಿದ್ದಾರೆ. ಅದ್ಯಾವುದಂದ್ರೆ ಜೋಹೋ ಆಪ್. ನೋಡಿ, ವಾಟ್ಸ್ಆಪ್ ಬದಲು ಅರ್ಥಾಲ್ ಅಂತ ಹೇಳ್ಬಿಟ್ಟು ಒಂದು ಆಪ್ ಬಂದಿದೆ. ಜೋಹೋ ಮೇಲ್, ಇಮೇಲ್ ಬದಲು ಜಿಮೇಲ್ ಬದಲು ಜೋಹೋ ಮೇಲ್ ಅಂತ ಬಂದಿದೆ. ಅದೇ ತರ ಗೂಗಲ್ ಕ್ಯಾಲೆಂಡರ್ ಬದಲು ಜೋಹೋ ಕ್ಯಾಲೆಂಡರ್ ಅಂತ ಬಂದಿದೆ. ಗೂಗಲ್ ಡ್ರೈವ್ ಬದಲು ಜೋಹೋ ವರ್ಕ್ ಡ್ರೈವ್ ಅಂತ ಬಂದಿದೆ. ಗೂಗಲ್ ಡಾಕ್ಸ್ ಬದಲು ಜೋಹೋ ರೈಟರ್ ಅಂತ ಬಂದಿದೆ. ಅಂದ್ರೆ ಗೂಗಲ್ ಆಫ್ ಮೈಕ್ರೋಸಾಫ್ಟ್ ಏನೇನಿದೆಯೋ ಅದಕ್ಕೆಲ್ಲ ಪರ್ಯಾಯವಾಗಿ ಆಲ್ರೆಡಿ ಬಂದಿದ್ದಾವೆ. ನೋಡಿ, ಲಾಸ್ಟ್ 1 month ಬ್ಯಾಕ್ ಅಲ್ಲಿ 3000 ಯೂಸರ್ಸ್ ಇದ್ದಿದ್ದು ಈಗ ಸಡನ್ ಆಗಿ 3 million ಆಗಿದೆ. ಸೊ ಅದೇ ಹೇಳೋದು, ನಮ್ಮ ಸ್ವದೇಶಿ ಈಗ ರೆಡಿ ಆಗಿದೆ. ಸೊ ಅದ್ರ ಬಗ್ಗೆ ನೀವು ಯೂಸ್ ಮಾಡಿದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಇನ್ನು US ಅಲ್ಲಿ ಟ್ರಂಪ್ ಬಗ್ಗೆ ಅಪೋಸಿಷನ್ ಇದೆ. ಸೊ ಟ್ರಂಪ್ ಒಂದು ಗವರ್ನಮೆಂಟ್ ಏನಿದೆ ಅದು ಶಟ್ ಡೌನ್ ಆಗುತ್ತೆ ಅಂತ ಹೇಳ್ತಾನೆ ಬಂದಿದ್ದಾರೆ. ಆದ್ರೆ ಹಿಸ್ಟ್ರಿಯಲ್ಲಿ ಈ ತರ ಯಾವ್ದು ನಡೆದಿಲ್ಲ. ಕೊನೆ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಪೋಸಿಷನ್ ಏನೇ ರೂಲ್ಸ್ ತಂದಿದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಸೊ ನೋಡಿ, October 2 ಹಾಲಿಡೇ ಇರುತ್ತೆ. ಸೊ 3rd ಒಂದೇ ವರ್ಕಿಂಗ್ ಡೇ, 4th 5th ಆಲ್ಸೋ ಹಾಲಿಡೇ ಇರುತ್ತೆ. ಸೊ ಅದಕ್ಕೆ ಯಾವ್ದಾದ್ರು ಪೊಸಿಷನ್ ಇದ್ರೆ ಸೊ ಬೆಟರ್ ಟು ಕ್ಲೋಸ್ ಇಟ್ ಅಂತಾನೆ ಹೇಳ್ಬೋದು. ಇನ್ನು ಫಸ್ಟ್ ವೀಕ್ ಆಫ್ ಅಕ್ಟೋಬರ್ ಅಲ್ಲಿ ಚೈನಾಗೆ ಒಂದು ಗೋಲ್ಡನ್ ಡೇಸ್ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಡೇಟಾ ಕಲೆಕ್ಟ್ ಮಾಡಿ ನಮ್ಮ ಟೀಮು ನಿಮ್ ಮುಂದೆ ತಂದಿದ್ದಾರೆ. ಇದು ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ, ನಮ್ಮ ಟೀಮ್ನ ಎನ್ಕರೇಜ್ ಮಾಡೋದಾಗಿರುತ್ತೆ. ಮರಿದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.